ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗಾಯ್ಸ್ ಆರ್ ಗುಡ್. ಆಲ್ರೆಡಿ ನಿಮಗೆ ತಮಿಳ ನೋಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಪ್ಲ್ಯಾನ್ಸ್ ಅಂತ. ಮತ್ತೇನು ಹೇಳೋದು ಗೊತ್ತಿದೆಯಲ್ಲ ನಿಮಗೇನೆ, ಆದರೂ ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡಿ. ಪ್ಲ್ಯಾನ್ ಏನಂದರೆ, ಫಸ್ಟ್ ಟೈಮ್ ನಮ್ಮ ಮನೆಯ ದೇವರ ವೈರಮುಡಿ ಉತ್ಸವನ ನೋಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮಮ್ಮನ್ನು. ಅವರು ಜೀವನದಲ್ಲಿ ನೋಡ್ತಿರೋದು ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್. ನಡೀರಿ ಹೋಗಿ ನೋಡುವ. ಅದು ಗೈಸ್, ವೈರಮುಡಿ ರೋಡು ನಾಳೆ ಇರೋದ್ರಿಂದ ನಾವು ಫಸ್ಟು ನಾನು ಥಿಂಕ್ ಮಾಡಿದ್ದೆ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ. ನಾನಿವಾಗ ಶ್ರೀರಂಗಪಟ್ಟಣ ಹೋಗ್ಬಿಟ್ಟು ಆಮೇಲೆ ಮೇಲ್ಕೋಟೆ ಹೋಗೋದು. ಸೊ ನಡೀರಿ ಹೋಗೋಣ ಗೈಸ್. ಟಿಫನ್ ಮಾಡೋದಕ್ಕೆ ಗಾಡಿ ನಿಲ್ಲಿಸಿದ್ದೀವಿ. ಮಾರ್ನಿಂಗ್ ಟಿಫನ್ ಬಿ ಲೈಕ್ ಇಡ್ಲಿ, ವಡಾ, ಸಾಂಬಾರ್, ಚಟ್ನಿ. ಗೈಸ್, ಟಿಫನ್ ಎಲ್ಲ ಮಾಡಿದ್ದಾಯಿತು. ನಡೀರಿ ಮತ್ತೆ ಶುರು ಮಾಡೋಣ ರೈಡ್ನ. ಫಸ್ಟ್ ಆ್ಯಕ್ಚುಲಿ ನಾವು ಹೋಗುವಾಗ ಮೈಸೂರು ರೋಡಿಗೆ ಬಂದಿರೋದ್ರಿಂದ ಇದು ಹೋಗ್ತಾನೆ ಸಿಗುತ್ತೆ ನಿಮ್ಗೆ ಒಂದಿವೆ. ಏನು ಸಖತ್ತಾಗಿದೆ ಗುರು ಇದನ್ನು ನೋಡೋದಕ್ಕೆ ಬೆಳಗ್ಗೆ. ಲುಕ್ ಅಟ್ ದಿಸ್ ನೇಚರ್, ಒಳ್ಳೆ ಪೀಸ್ಫುಲ್ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಚೆನ್ನಾಗಿದೆ. ಆವಾಗ ಬಂದು ಹೋಗ್ಬೋದು, ತೊಂದರೆ ಇಲ್ಲ. ಸಖತ್ತಾಗಿದೆ. ಒಂದು ಮಿನಿಟ್ ಇರಿ ಗೈಸ್, ಗಾಡಿ ನಿಲ್ಲಿಸ್ತೀನಿ, ತೋರಿಸ್ತೀನಿ ಹೇಗಿತ್ತು. ಓಹೋ, ಒಂದು ಗಾಡಿ ಸೌಂಡಿಗೆ ಯಾರೋದು ಇಲ್ಲ. ಲುಕ್ ಅಟ್ ದಿಸ್, ವಾವ್. ಫೈನಲಿ ಗೈಸ್, ನಿಮಿಷಾಂಬ ಟೆಂಪಲ್ಗೆ ರೀಚ್ ಆದೆ. ಫಸ್ಟು ಸ್ನಾನ ಮಾಡಬೇಕು, ಆಮೇಲೆ ಹೂವು ತಗೊಂಡು ದರ್ಶನ ಮಾಡೋಕೆ ಹೋಗೋಣ. ಗೈಸ್, ಸ್ನಾನ ಎಲ್ಲ ಮಾಡಿದ್ದಾಯಿತು, ನಡೀರಿ ದರ್ಶನ ಮಾಡೋಣ. ನಮ್ಮ ಹೂವು ಬೇರೆ ತಗೋತವ್ರೆ. ಇದು ಎಂಟ್ರೆನ್ಸ್. ಗೈಸ್, ಶಿವರಾಮನವಮಿ ಆಗಿದ್ದರಿಂದ ಸಖತ್ ಜನ ಮಾತ್ರ ಒಳಗಡೆ. ನೋಡಿ ಹೆಂಗಿದ್ದಾರೆ ಜನ, ಸಖತ್ ಜನ, ಸಾಕಾಯ್ತು. ನಾವು ಅಮ್ಮನ ಒಳ್ಳೆಯ ಬುದ್ಧಿ, ಎಲ್ಲಿಗೆ ಹೋದ್ರು ಕಳಸಕ್ಕೆ ಕೈ ಮುಗಿಯೋದು. ನೀವು ಒಂದು ನಮಸ್ಕಾರ ಮಾಡ್ಕೊಬಿಡಿ ಗೈಸ್, ಬಸ್ಗೆ ಹಂಗೆ ಒಂದು ನಮಸ್ಕಾರ ಮಾಡ್ಕೊಬಿಡಿ ಗೈಸ್. ಗೈಸ್, ದರ್ಶನ ಎಲ್ಲ ಮುಗಿಯಿತು, ನಡೀರಿ ಹೋಗೋಣ. ಜಾಸ್ತಿ ಗೊತ್ತಿದ್ರೆ ಬಿಸಿಲು ಜಾಸ್ತಿ ಆಗ್ತದೆ, ಮಕ್ಕಳೇ ಇಕ್ತಾ ಇರುತ್ತೆ, ಮೇಲಿಂದ ಕೆಳಗಡೆವರೆಗೂ ಸುರಿತಾ ಇರ್ತದೆ. ಮೊದಲು ಹೋಗ್ತಾ ಇರಬೇಕು. ಆ್ಯಕ್ಚುಲಿ ರೀಸೆಂಟಾಗಿ ಇಲ್ಲೆಲ್ಲ ಮಳೆ ಆಗಿದೆ ಅನಿಸುತ್ತೆ, ಅದಕ್ಕೆ ಗಮ್ ಅಂತಿದೆ ಮಣ್ಣಿನ ಸ್ಮೆಲ್ಲು. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಹೋಗಬೇಕು. ನಾನು ಬಂದಿದ್ದು ತುಂಬ ದಿವಸ ಆಗಿತ್ತು, ಅದಾದಮೇಲೆ ಹೋಗ್ತಿರೋದು. ಅಡ್ರೆಸ್ ಬೇರೆ ಗೊತ್ತಿಲ್ಲ. ತಡೀರಿ, ಇಲ್ಲಿ ಮಹಾಪ್ರಭುವಿನ ಕೇಳೋಣ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೆಂಗೆ ಹೋಗೋದು? ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಿಗುತ್ತೆ, ಶ್ರೀರಂಗಪಟ್ಟಣ ಟೌನ್ ಸಿಗುತ್ತೆ. ಓಕೆ, ಅಲ್ಲಿ ರೈಟ್. ಓಕೆ, ಅಣ್ಣಲೆಂತಲೇನೋ ಹೇಳ್ದೆ, ಒಂದು ಸ್ವಲ್ಪ ಅರ್ಥ ಆಯಿತು. ನಡೀರಿ ಸ್ಟ್ರೈಟ್ ಹೋಗೋಣ, ಏನಾಯ್ತದೋ ಆಗಲಿ, ನೋಡೇ ಬಿಡೋಣ. ಇನ್ನೇನು ಮಾಡೋದು, ಆ ರೇಂಜಲ್ಲಿ ಪಟ ಅಂತ ಹೇಗೆ ಹೋಗ್ಬಿಟ್ಟೆ. ಹೇಳಿದ್ದು ಒಂದೇ ಅರ್ಥ ಆಯಿತು, ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ ಅಂತ ಅಷ್ಟೇ ಗೊತ್ತಾಗಿ. ಇನ್ನೇನು ಗೊತ್ತಾಯಿತು? ಮುಂದೆ ಇನ್ನೂ ಏನಾದ್ರು ಕೇಳ್ಕೊಂಡು ಹೋಗ್ಬೇಕಷ್ಟೆ.
ತುಂಬ ದಿವಸ ಆಗಿದೆಯಲ್ಲ, ನನಗೂ ಮರ್ತೋಗಿದೆ ಆ್ಯಕ್ಚುಲಿ. ಏನೆಲ್ಲ ರೋಡ್ಸ್ ಎಲ್ಲ ಹಿಂಗೆ ಇದೆಯಪ್ಪ. ನಮ್ಮ ಕರ್ನಾಟಕ ಇನ್ನೂ ಯಾವಾಗ ಉದ್ಧಾರ ಆಯ್ತದೋ ಒಂದು ಗೊತ್ತಾಗಲ್ಲ. ನಮ್ಮ ಕೈಗೆ ಏನಾದ್ರು ಸರ್ಕಾರ ಬಂದರೆ ಕರ್ನಾಟಕ ರಾಜ್ಯನ ಗೋವಾ ರಾಜ್ಯ ಮಾಡಿಬಿಡೋದು. ಗೋವಾ ಥರ ರೋಡ್ಸ್ ಮಾಡ್ತೀನಿ ಅಂತೆ, ಗೋವಾ ಥರ ಮಾಡಲ್ಲ ಅಷ್ಟೇ. ಆಮೇಲೆ ನಮ್ಮ ಹುಡುಗರೆಲ್ಲ ಹಾಳಾಗೋಯ್ತಾರೆ, ಇನ್ಕ್ಲೂಡಿಂಗ್ ಮೀ. ಬೇಡ, ಕರ್ನಾಟಕ ಥರನೇ ಇರಲಿ. ನಡೀರಿ ನೋಡ. ಇನ್ನು ನಿಮಗೆ ನಾನು ದೇವಸ್ಥಾನಲ್ಲಿ ಸಿಗ್ತೀನಿ. ಬೈ ಗೈಸ್. ಗೈಸ್ ಇಲ್ಲೂ ಕೂಡ ರಶ್ ನೋಡಿ, ಸಖತ್ತಾಗಿದೆ ಇದು ನೋಡೋಕ್ಕೆ. ಏನು ಕಟ್ಟಿದ್ದಾರೆ ಮಾರ್ರೆ ಅಲ್ಟಿ. ಕೊನೆಗೆ ದರ್ಶನ ಎಲ್ಲ ಮುಗೀತು. ಒಳಗಡೆ ಯಾವುದೂ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರುಗಳು. ಸಖತ್ ಜನ ಬೇರೆ, ಫುಲ್ಲು ಹೆವಿ ಸಖತ್ ಜನ ಐತೆ. ಇವತ್ತು ಭಾನುವಾರ ಶ್ರೀರಾಮನವಮಿ ಆಗಿದ್ದರಿಂದ ಸಖತ್ ಜನ. ನಡೀರಿ ಇವಾಗ ಮೇನ್ ರೀಸನ್ಗೆ ಬಂದಿದ್ದ ಪ್ಲೇಸ್ಗೆ ಹೋಗೋಣ. ಮೇಲುಕೋಟೆ ಶಿವರಾತ್ರಿ ಉತ್ಸವ 2025 ಫಸ್ಟ್ ಟೈಮ್ ನಾನು ನೋಡೋಕೆ ಹೋಗ್ತಾ ಇದ್ದೀನಿ ಮೇಲುಕೋಟೆ. ಜೀವನದಲ್ಲಿ ಇದೆ ಫಸ್ಟ್ ಟೈಮ್. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನೋಡೋಣ ಗೈಸ್. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ನೀವು ಹಂಗೆ ಇರಿ ನೋಡ್ತಾ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ತುಂಬ ಸಲ ಅಂದ್ಕೊಂಡಿದ್ದೆ ಯಾವತ್ತಾರು ಒಂದು ಸಲ ಹೋಗ್ಬೇಕು ಅಂತ. ಅದು ಇವಾಗ ಕಾಲ ಕೂಡಿ ಬಂದಿದೆ. ಹಂಗೆ ಇನ್ನೂ ಒಂದು ಡೈಲಾಗ್ ಹೇಳ್ಬಿಡೋಣ, ನಿಮಗೆ ಕಾಲ ಕೂಡಿ ಬಂದಾಗಲೇ ನಿಮ್ಗೆ ಹುಡುಗಿ ಸಿಗುತ್ತೆ, ಅಲ್ಲಿವರೆಗೂ ಕಾಯಬೇಕು. ಇಲ್ಲ ನೀವೇ ಬೇಕು ಅಂತ ಹೋದರೆ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತಾರೆ. ಅರ್ಥ ಮಾಡ್ಕೊಂಡು ಈ ಲೈನ್ ಅರ್ಥ ಮಾಡ್ಕೊಂಡ್ರೆ ಕಾಲ ಕೂಡಿ ಬಂದರೆ ಎಲ್ಲ ಅದಾಗದೇ ಆಗುತ್ತೆ. ಎಕ್ಸಾಂಪಲ್ ಮೀ ಅಷ್ಟೇ. ನಾನು ನಿಮಗೆ ಇನ್ನು ಮೇಲ್ಕೋಟೆಗೆ ಸಿಗ್ತೀನಿ. ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಫೋನಲ್ಲಿರೋ ವೀಡಿಯೋಸ್ಗೆ ಆಲ್ರೆಡಿ ಸ್ಟೋರೇಜ್ ಫುಲ್ಲಾಗಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ನಿಮಗೆ ಮೇಲ್ಕೋಟೆಯಲ್ಲಿ ಸಿಕ್ಕಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ವಾಚಿಂಗ್ ಗೈಸ್. ಮೇಲ್ಕೋಟೆ ಅಂತ ರೀಚ್ ಆದೆ. ಫಸ್ಟ್ ತುಂಬ ಹೊಟ್ಟೆ ಹಸ್ತಿತ್ತು ಅಂತ ಊಟ ಮಾಡೋಕ್ಕೆ ಬಂದಿದ್ದೀವಿ. ಮೇಲ್ಕೋಟೆ ಸ್ಪೆಷಲ್ ಪುಳೋಗ್ರೆ ಫೇಮಸ್ ಇನ್ ಮೇಲ್ಕೋಟೆ. ತಿನ್ಕೋಬಿಡಿ ಹಂಗೆ ನೋಡ್ತಾ. ಗೈಸ್ ಊಟ ಮಾಡಿ ಶ್ರೀರಾಮನವಮಿ ಆಗಿದ್ದರಿಂದ ಡೈರೆಕ್ಟ್ ದರ್ಶನಕ್ಕೆ ಬಂದೆ. ಇಲ್ಲೂ ಕೂಡ ಸಖತ್ ಜನ ಮಾಡ್ರೆ, ಏನು ಜನ, ಇಲ್ಲಿಂದನೇ ಕ್ಯೂ. ಇವಾಗ ಶ್ರೀರಾಮನವಮಿನ ಚಲುವನಾರಾಯಣ ಸ್ವಾಮಿ ಏನು ಮಾಡೋಣ, ಎಷ್ಟು ಜನ ಮಾಡ್ರೆ. ಬೇವನೀರು ಕೀಳ್ತಿದೆ ಎಲ್ಲ ಕಡೆ. ಗೈಸ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ಬೆಟ್ಟನೂ ಇವತ್ತೇ ದರ್ಶನ ಮಾಡಿಬಿಡೋಣ. ನಾಳೆ ಆಗುತ್ತೋ ಇಲ್ವೋ, ಸಖತ್ ಜೋಶ್ ಇರುತ್ತೆ ಅಂತ ಇವತ್ತೇ ಬೆಟ್ಟ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಪರವಾಗಿಲ್ಲ. ನಮ್ಮ ಫುಲ್ಲು ಸುಸ್ತಾಗಿ ಹೋಗಿದ್ರು ಅಂತ ಕೂತ್ಕೊಂಡವ್ರು ಪಾಪ. ಕೂತ್ಕೊಳ್ಳಿ, ಸಖತ್ತಾಗಿದೆ ಗುರು ಇದು. ನಾನು ಬಂದಿದ್ದು ಸನ್ಸೆಟ್ ಟೈಮ್ ಆಗಿರೋದ್ರಿಂದ ನೋಡಿ ಹೇಗಿದೆ ಅಂತ. ಇದು ನಿಮಗೆ ಎಂಟ್ರೆನ್ಸ್ ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಗೈಸ್, ಆದರೂ ಆಡ್ತಾಯಿದ್ದೀನಿ. ಇದೇ ಖುಷಿಗೆ ನೋಡ್ಬಿಡಿ. ಇಲ್ಲೂ ಪರವಾಗಿಲ್ಲ, ಅಂದರೆ ಜನ ಇದ್ದಾರೆ. Look at this sunset guys. Wow, super. Guys, ಲೈಟಿಂಗ್ಸ್ ಆನ್ ಆಯಿತು ನೋಡಿ ಹೆಂಗೆ ಕಾಣಿಸ್ತಿದೆ ಇವಾಗ ಅಂತ.
ನಮ್ಮ ಪ್ರಾಬ್ಲಮ್ಸೇ ನಮಗೆ ಬೇಜಾನಿದೆ, ಅದ್ರ ಮಧ್ಯೆ ಬೇರೆಯವ್ರ ವಿಷಯ ಉಳುಮ್ ಸಾಗೋರೆ ನಮ್ಗೆ ಯಾಕೆ? ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿದ್ರೆ ಸಾಕು. ನಡೀರಿ, ಹತ್ರದಿಂದ ತೋರಿಸ್ತೀನಿ ನಿಮಗೆ. ಮೇಲ್ಕೋಟೆ ವೈರ್ಗುಡಿ ವೈಬ್ಸ್. ಲುಕ್ ಅಟ್ ದಿಸ್ ರೋಡ್ಸ್. ಪುರೋಹಿತರುಗಳು ಬುಟ್ಟಿ ಓದ್ಕೊಂಡು ಹೋಗ್ತಿದ್ದಾರೆ. ನಮ್ಮ ತಾತನ ಕಾಲದಿಂದ ಇದು ಏನು ಒಂದು ಚೂರು ಇಂಪ್ರೂವ್ಮೆಂಟ್ ಆಗಿಲ್ವಲ್ಲ. ಗೈಸ್, ಡೇ 2 ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ. ಏನಕ್ಕಂದರೆ ಸುಮ್ಮನೆ ಏನಕ್ಕೆ ಎರಡೆರಡು ವೀಡಿಯೋ, ಎರಡೆರಡು ಎಪಿಸೋಡು ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ. ಹಂಗೆ ನೋಡ್ತಾರೆ. ಆ್ಯಕ್ಚುಲಿ ನಿನ್ನೆ ನೈಟ್ ಏನೋ ಜಾಸ್ತಿ ವೀಡಿಯೋ ಹೋಗಿ ರೆಸ್ಟ್ ಮಾಡಿದೆ. ಫುಲ್ ಟಯರ್ಡ್ ಆಗಿದ್ದರಿಂದ ಯಾವುದೇ ವೀಡಿಯೋ ಮಾಡಿಲ್ಲ. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಬೆಳಗಿನ ಜಾವನೇ ದರ್ಶನ ಮಾಡಬೇಕು ಅಂತ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಸಖತ್ತಾಗಿ ಮಾಡಿದ್ದಾರೆ. ನಿಮಗೆ ಫುಲ್ ಹೇಗಿದೆ ಡೆಕೋರೇಷನ್ ನೋಡಿ, ಸಖತ್ತಾಗಿದೆ ಗುರು. ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಎಂಟ್ರೆನ್ಸ್. ವಾವ್ 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 ವಾವ್. ನಿನ್ನೆ ಒಂದ್ಸಲ ದರ್ಶನ, ಇವತ್ತೊಂದು ಸಲ ದರ್ಶನ. ಸಖತ್ತಾಗಿದೆ ಗುರು. ನಾನು ಆ್ಯಕ್ಚುಲಿ ಆ ಥರ ನಾಮ ಇಡಬೇಕಾಯಿತು, ಬೇಡ ಈಗಲೇ ಇಡೋದು ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಮೇಲಿಡೋ ನಾಮಕ್ಕಿಂತ ಜನ ಇಡೋ ನಾಮ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಒಳಗಡೆ ದರ್ಶನ ಮಾಡ್ಕೊಬಿಡಿ ವೈರಮುಡಿ ದಿವಸ. ಡೆಕೋರೇಷನ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಗುರು, ಮಸ್ತಾಗಿದೆ ಮಾತ್ರ. ನೋಡಿ ಹೇಗಿದೆ. ದರ್ಶನ ಎಲ್ಲ ಮುಗೀತು, ನಡೀರಿ ನಾಷ್ಟ ಮಾಡೋಣ. ಇಡ್ಲಿ ಸಾಂಬಾರು ವಡ, ಮಾರ್ನಿಂಗ್ ಸ್ಪೆಷಲ್ ಟಿಫನ್ ಮೇಲ್ಕೋಟೆ. ಎಲ್ಲ ದರ್ಶನ ಎಲ್ಲ ಮುಗೀತು ಗೈಸ್. ಡೈರೆಕ್ಟಾಗಿ ಎಲ್ಲ ನೋಡಿಕೊಂಡು ಸೀದಾ ಬಂದು ಕುಂತ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ನೀವು ನೆಕ್ಸ್ಟ್ ಏನಾದ್ರು ವೈರಮುಡಿ ನೋಡೋಕೆ ಬಂದರೆ ಫಸ್ಟ್ ಜಾಗ ಬೇಗ ದರ್ಶನ ಮುಗಿಸ್ಕೊಂಡು ಜಾಗ ಹಿಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋದೇ ಬೆಸ್ಟ್. ನಾನು ಮಾಡಿದ್ದು ಹಂಗೆ, ಎಲ್ಲ ವೀಡಿಯೋಸ್ ನೋಡಿ ಒಳ್ಳೆ ಪ್ಲ್ಯಾನ್ ಮಾಡಿ ಬಂದು ಕೂತ್ಕೊಂಡಿದ್ದು. ಸ್ಟಾರ್ಟ್ ಆಯಿತು ಗೈಸ್, ನೋಡ್ಕೊಬಿಡಿ ಹಂಗೆ ಒಂದೊಂದೇ.
ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ದರ್ಶನ ಮಾಡಲು. ನೀವು ನನ್ನ ಜೊತೆ ವೆಯ್ಟ್ ಮಾಡಿ. ಹಿಂಗೇನೆ ನೋಡಿ ನಾವು ಹೆಂಗೆ ನಿಂತವ್ರೆ, ಇರಿಸಿದ್ದೀನಿ ನಾನೇ. ಏನು ಜನ ಮಾರ್ರೇ, ವೈರಮುಡಿ ದಿವಸ ಕಣ್ಣಿಗೆ ಹಬ್ಬ. ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ. ಕೆಲವೇ ಕ್ಷಣಗಣನೆ ಗೈಸ್, ಇನ್ನೇನು ನಿಮ್ಮ ಮುಂದೆ ವೈರಮುಡಿ ಶ್ರೀ ಚೆಲುವನಾರಾಯಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ಬರ್ತಾ ಇದೆ. ಹೋಗಿ ಬರೋ ಕೇಳ್ರಿ ಅಪ್ಪನ. ನಿಮ್ಮ ಕಡೆ ಅಪ್ಪನ ಮುಂದಕ್ಕೆ ಬರೋ ಕೇಳಿ, ಮುಂದಕ್ಕೆ ಬರೋ ಕೇಳ್ರಿ. ಗಾಯ್ಸ್ ಎಲ್ಲ ಮುಗ್ದಿದ್ದಾಯ್ತು. ನಾನೇ ಒಂದು ರೌಂಡ್ ಹಾಕೋ ಬರೋಣ, ಗಾಡಿ ಅಲ್ಲೆಲ್ಲೋ ನಿಲ್ಲಿಸಿದೆ, ಅದನ್ನು ನೋಡಿಕೊಂಡು ಒಂದು ರೌಂಡ್ ಹಾಕೋ ಬರೋಣ ಅಂತ ಈಚೆ ಬಂದಿದ್ದೀನಿ. ಎಷ್ಟು ಜನ, ಯಪ್ಪ ಸ್ವಾಮಿ, ಉಫ್ ನೋಡಿ ಎಷ್ಟು ಜನ ಇದ್ದಾರೆ. ಯಪ್ಪ 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 ಯಪ್ಪ. ಫೈನಲಿ ಗೈಸ್ ವೈರಮುಡಿ ಅಂತೂ ಎಲ್ಲ ನೋಡಿದ್ದಾಯಿತು. ಬೆಳಗ್ಗೆನೇ 5 ಗಂಟೆಗಿದ್ದು ಎಲ್ಲ ನೀಟಾಗಿ ರೆಡಿಯಾಗಿ ಸೀದಾ ಮೇಲ್ಕೋಟೆ ಟು ಬ್ಯಾಂಗ್ಳೂರು, ಬ್ಯಾಕ್ ಟು ಹೋಮ್ ಗೈಸ್. ಇನ್ನೇನಿಲ್ಲ, ಎಲ್ಲ ನೋಡಿದ್ದಾಯಿತು. ನೆಂಟಿಲ್ ವಾಚ್ ನೆಕ್ಸ್ಟ್ ರೈಡ್ ಒಂದು ಬಿಗ್ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಮಾಡೋಣ, ಆದಷ್ಟು ಬೇಗನೆ ಬರ್ತೀನಿ. ಮತ್ತೆ ಅಷ್ಟರಲ್ಲೂ ಒಂದು ಒಳ್ಳೆ ಕ್ಯಾಮ್ರಾ ಬಂದರೆ ಚೆನ್ನಾಗಿರ್ತದೆ. ನೋಡೋಣ, ಟ್ರೈ ಮಾಡೋಣ. ಏನು ಮಾಡ್ತೀರಾ ಬಡವ್ರ ಮಕ್ಕಳು? ನಡೀರಿ. ಏನಿದೆ ಮುಂದೆ ಎಲ್ಲಾದರೂ ಟೀ ಬ್ರೇಕ್ ತೊಗೊಂಡು ಟಿಫನ್ ಮಾಡ್ಕೊಂಡು ಬ್ಯಾಕ್ ಟು ಹೋಮ್ ಗೈಸ್. ನಡೀರಿ. ಗೈಸ್ ತಂದೂರಿ ಚಾ ಫಸ್ಟ್ ಟೈಮ್ ಟ್ರೈ ಮಾಡ್ತಾವ್ರೆ ನಮ್ಮಮ್ಮ ಜೀವನದಲ್ಲಿ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಬಿಡಿ, ಅಲ್ಲೇ ಸಖತ್ತಾಗಿರುತ್ತೆ ಅಂತ ಅದನ್ನೇ ಕೊಡಿಸಿದ್ದೀನಿ ಫಸ್ಟ್ ಟೈಮ್. ಬೆಳಗ್ಗೆ ಚಳಿ ಚೆನ್ನಾಗಿರುತ್ತೆ ಕೊಡೋದಕ್ಕೆ. ಮಳಕೆ ಬುದ್ಧಿ ಮಾಡ್ತಾರೆ.
ಚಹಾ ಏನೋ ಕುಡ್ದಿದ್ದಾಯ್ತು ಗೈಸ್, ಹಂಗೆ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಟಿಫನ್ ಮಾಡೋಕ್ಕೆ ಗಾಡಿ ನಿಲ್ಲಿಸಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಸೇಮ್ ರಿಪೀಟ್ ಇಡ್ಲಿ ವಡಾ ಚಟ್ನಿ ಸಾಂಬಾರ್. ಆಫ್ಟರ್ ನುಗ್ಗೆಕಾಯಿ ಬಾತ್ ಬೇರೆ ತೊಗೊಂಡವ್ರು ನಾವು ಅಮ್ಮ ತಿನ್ನೋಕ್ಕೆ, ಅದರಲ್ಲಿ ಈರುಳ್ಳಿ ದೋಸೆ ಬೇರೆ ತಿಂಥವ್ರು ನೋಡಿ. ನುಗ್ಗೆಕಾಯಿ ಬಾತ್ ಫಸ್ಟ್ ಟೈಮ್ ಕೇಳಿದ್ಕೊಂಡ್ರೆ ನಾನು ಎಲ್ಲೂ ತಿಂದೇ ಇರಲಿಲ್ಲ. ನಾನು ಒಂದು ಟೇಸ್ಟ್ ಮಾಡಿದೆ ಹಂಗೆ. ಆಫ್ಟರ್ ನಾನು ಮಸಾಲೆ ದೋಸೆ ತೊಗೊಂಡೆ, ನನ್ನ ಫೇವ್ರೆಟ್. ಇಲ್ಲಿಗೆ ನಮ್ಮ ರೈಡ್ ಮುಕ್ತಾಯವಾಗಿದೆ ಗೈಸ್. ಬೈ, ಟೇಕ್ ಕೇರ್, ಲವ್ ಯು ಗೈಸ್, ಬೈ ಬಾಯ್.